ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಅಡುಗೆ ಮಾಡೋಣ ಅಂತ ಅಡುಗೆ ರೂಮಿಗೆ ಬಂದು ಬಸ್ಸಾರಿಗೆ ಸ್ವಲ್ಪ ನೆಲ್ಲವರೆಕಾಯಿ ಮತ್ತು ಬೇಳೆಕಾಳು ಹಾಕಿ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಬಸ್ಸಾರಿಗೆಲ್ಲ ಬೇಯಿಸ್ಕೊಂಡಿದ್ದೀನಿ. ಖಾರ ರುಬ್ಕೊಳ್ಳೋಣ ಅಂದ್ಬಿಟ್ಟು ಖಾರಕ್ಕೆಲ್ಲ ಹುರ್ಕೊಂಡೆ. ಮಾಮೂಲಿ ಬಸ್ಸಾರಿಗೆಲ್ಲ ಹುರ್ಕೊಂಡಂಗೆ ಎಣ್ಣೆಲಿ ಹುರ್ಕೊಂಡು ರುಬ್ಬೋಣ ಅಂತ ರುಬ್ತಾಯಿದ್ದೀನಿ. ಸ್ವಲ್ಪ ಪ್ಯಾನಿನ ಗಾಳಿಗೆ ಆರಿಸ್ಬಿಟ್ಟು ರುಬ್ತಾಯಿದ್ದೀನಿ. ಏನು ಅಂದರೆ ಇವತ್ತು ನಮ್ಮ ಮನೇಲಿ ಬೆಳಗಿಂದಲೂ ಅಡುಗೆ ಮಾಡಿರಲಿಲ್ಲ ಸರಿಯಾಗಿ. ಹಾಗಾಗಿ ನನ್ನ ಮಗ ಹೊರ್ಗಡೆನೇ ತಿನ್ಕೊಳಪ್ಪ ಅಂತ ಹೇಳಿದ್ದೆ. ಏಂತಕ್ಕಪ್ಪ ಅಂದರೆ ಅಡುಗೆ ಮಾಡಿರಲಿಲ್ಲ ಅಂದರೆ ಇವತ್ತು ಮನೆ ಹುಡ್ಕೋದಿತ್ತು, ಸ್ವಲ್ಪ ಮನೆ ಹುಡುಕ್ಬೇಕಾಯಿತು. ಹಂಗಾಗಿ ನಾನು ಬೆಳಗ್ಗೆ 8:30 ಮನೆ ಬಿಟ್ಟಿದ್ದು, ಮಧ್ಯಾಹ್ನ 12:30 ಬಂದೆ ಮನೆಗೆ. ಹಾಗಾಗಿ ನಾನು ಮನೇಲಿ ಸರಿಯಾಗಿ ಅಡುಗೆ ಮಾಡೋಕ್ಕಾಗಿರಲಿಲ್ಲ. ನನಗಿದೇ ಒಂದು ಬೇಜಾರಕ್ಕೆ ನಾನು ಏನು ಕೆಲಸನೂ ಸರಿಗೆ ಮಾಡೋಕ್ಕಾಗ್ತಿಲ್ಲ. ಖಾಲಿ ಮಾಡಬೇಕು ಇವಾಗ ಮನೆ ಬೇರೆ ಸಿಗ್ತಿಲ್ಲ. ಹಂಗಾಗಿ ನಾನು ಆ ಮನೆ ಟೆನ್ಷನ್, ಮನೆ ಹುಡ್ಕೋ ಇದರಲ್ಲಿ ನಾನು ಸ್ವಲ್ಪ ಅಡುಗೆ ಕಡೆ ಗಮನ ಕೊಟ್ಟಿರಲಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ನನ್ನ ಮಗ ಎಲ್ಲ ಆರ್ಡ್ರ್ ಮಾಡಿ ತರಿಸ್ತಾನೆ. ಎಲೆವರೆಕಾಯಿ ಎಲ್ಲ ಮನೇಲಿ ಐಟಮ್ ಇರಲಿಲ್ಲ, ಹಂಗಾಗಿ ಆರ್ಡ್ರ್ ಮಾಡಿ ತರಿಸ್ತಾನೆ. ನಾನು ಅಂಗಡಿ ಹತ್ರ ಹೋಗಲಿಲ್ಲ. ಅವನೇ ಎಲ್ಲ ಮನೆ ಬಾಗಿಲಿಗೆ ತಂದುಕೊಟ್ಟು ಹೋಗ್ತಾರಲ್ಲ, ಹಂಗಾಗಿ ಅವನೇ ತರಿಸ್ದ. ನನಗೇನು ಬೇಕೋ ಅದನ್ನು ಅವನೇ ತರಿಸ್ತಾನೆ. ಯಾವಾಗನ ಬೇಕು ಅಂದಾಗ. ನಾನೇನು ಅಂಗಡಿಗೆ ಜಾಸ್ತಿ ಹೋಗಲ್ಲ ಇತ್ತೀಚೆಗೆ. ಅವನೇ ಮನೆಗೆಲ್ಲ ತರಿಸ್ಕೊಟ್ಬಿಡ್ತಾನೆ. ಹಂಗಾಗಿ ಮಾಡ್ತಾಯಿದ್ದೀನಿ. ನನಗೆ ಮನೆ ಸಿಕ್ಕಿದ್ರೆ ಸಾಕು ಅನಿಸ್ಬಿಟ್ಟೈತೆ. ಆಮೇಲೆ ನಾವು ಮನೆ ಹುಡ್ಕಕ್ಕೆ ಹೋದರೆ ಕೆಲವೊಂದು ಜನ ಹೇಳ್ತಾರೆ, ಇದನ್ನು ನಾನು ಈಗ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಕೆಲವೊಂದು ಜನ ಹೆಂಗೆ ಮಾತಾಡ್ತಾರೆ ಅಂದರೆ ಏನೋ ಒಂಥರವಾಗಿ ಮಾತಾಡ್ತಾರೆ. ಆಮೇಲೆ ಏನು ಗೊತ್ತಾ, ಬಾಡಿಗೆಗಳು ತಗೊಂಡು ಅವ್ರು ಬಂಡವಾಳ ಹಾಕವ್ರೆ ಕಟ್ಟಲಿ. ಆದರೆ ಏನು ಗೊತ್ತಾ, ನೀವು ಚಿಕನ್ ಮಟನ್ ತಿಂತೀರಾ, ನಾವು ಮನೆ ಕೊಡಲ್ಲ ಅಂತ ಹೇಳ್ತಾರೆ. ನಾವು ಇರೋಂಥ ಏರಿಯಾದಾಗಿರ್ಬೋದು, ಬೇರೆ ಕಡೆ ಇರೋಂಥ ಏರಿಯಾದಾಗಿರ್ಬೋದು. ನಿಜವಾಗ್ಲೂ ನಾನು ಹೇಳ್ತೀನಿ, ಯಾರು ಏನೇ ತಿನ್ನೋದು ಎಲ್ಲನೂ ಲೆಕ್ಕ ಹಾಕ್ತಾರೆ ನಿಜವಾಗ್ಲೂ. ಆಮೇಲೆ ಫಸ್ಟೇ ಕೇಳ್ತಾರೆ ನೀವು ಯಾಕೆ ಅಷ್ಟು ಅಂತ. ನಿಜವಾಗ್ಲೂ ಒಂದೊಂದ್ಸರಿ ಎಷ್ಟು ಬೇಜಾರಾಗ್ತೈತೆ ಅಂದರೆ, ಅಯ್ಯೋ ಜನಗಳು ಇನ್ನೂ ಬದಲಾಗಲ್ಲ. ಆಮೇಲೆ ಬೇಡ ಅವ್ರೇನೋ ನಾನು ಈ ಕ್ಯಾಸ್ಟು ಅಂತ ನಾವು ಹೇಳ್ತೀವಿ. ನನಗೇನು ಹೇಳೋಕ್ಕೇನು ಖುಷಿನೇ. ಯಾಕಂದರೆ ನಾನು ಹೇಳ್ಕೊಳಕ್ಕೇನು ನಾಚಿಕೆ ಪಡೋಲ್ಲ ಕ್ಯಾಸ್ಟ್ಗಳ್ನೆಲ್ಲ. ಹಾಗಾಗಿ ನಾನು ಹೇಳ್ತೀನಿ, ನಮಗೆ ನಮ್ಮ ಇದ್ರ ಮೇಲೆ ನಮ್ಗೈತಲ್ವ ಇದು ಗೌರವ ಇದ್ದೇ ಇರುತ್ತಲ್ವ. ಹಂಗಾಗಿ ನಾನು ಹೇಳಿದೆ. ಆಮೇಲೆ ಬಾಡಿಗೆನೂ ಜಾಸ್ತಿ ಹೇಳಿದ್ರು. ಮತ್ತು ಚಿಕನ್ ಮಟನ್ ತಿನ್ನೋರಿಗೆಲ್ಲ ನಮ್ಮ ಮನೆಗಳು ಕೊಡಲ್ಲ ಅಂತಾರೆ. ಆಮೇಲೆ ಒಂದೊಂದು ಮನೆಗೆ ಹೋದರೆ ಆ ಮನೆಗಳು ಏನೂ ಚೆನ್ನಾಗಿರಲ್ಲ. ನಿಜವಾಗ್ಲೂ ಒಂದು ಶೆಲ್ಫ್ ಇರಲ್ಲ, ಮತ್ತು ಒಂದು ಏನು ಇರಲ್ಲ. ಆ ಮನೆಗಳಿಗೆಲ್ಲ ಜಾಸ್ತಿ ರೇಟು. ಆಮೇಲೆ ಮನೆ ಒಳಗಡೆ ಹೋದರೆ ನಿಜವಾಗ್ಲೂ ಯಾರಾದರೂ ಮನೆ ಬಾಡಿಗೆ ಕೊಡೋ ಅಂಥವ್ರು ಓನರ್ಗಳು ಇವಾಗ ಮನೆಗಳು ಎಷ್ಟು ನೀಟಾಗಿ ಇಟ್ಟಿರ್ಬೇಕು. ಯಾರಾದರೂ ಬರ್ತಾರೆ ಅಂದರೆ ಮನೆ ನೋಡಿದ ತಕ್ಷಣ ನಮ್ಗೆ ಇಷ್ಟ ಆಗೋ ಥರ ಇರಬೇಕು. ಆ ಥರನೇ ಇಲ್ಲ. ಆಮೇಲೆ ದೇವ್ರ ರೂಮ್ಗಳಿರಲ್ಲ, ಶೆಲ್ಫ್ ಇರಲ್ಲ. ನಾನು ಇಲ್ಲೇ ಶೆಲ್ಫ್ ಇಲ್ದಂಗೆಲ್ಲ ಒದ್ದಾಡ್ತಾ ಇದ್ದೀನಿ. ಹಂಗಾಗಿ ಶೆಲ್ಫ್ ಇಲ್ಲದ ಮನೆಗಳು ಸಿಗ್ತವೆ. ನನಗೆ ಅದೇ ಬೇಜಾರು. ಮತ್ತು ಇದೆಲ್ಲ ಕೇಳ್ತಾರೆ, ನಾನು ಕೇಳಿದ್ರು. ಆಮೇಲೆ ತಿರ್ಗಾ ಅದೆಲ್ಲ ಆಯಿತು. ಮತ್ತು ಮನೆ ಸಿಗಲಿಲ್ಲ, ನನಗಿನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀನಿ. ಹಂಗಾಗಿ ನನಗಿವಾಗ ಇದೊಂದು ಬೇಜಾರು. ಅದಕ್ಕೆ ಅದೇ ಬೇಜಾರದಲ್ಲಿ ನಾನು ಬಂದು ಅಡುಗೆ ಮಾಡಿದೆ. ಅಡುಗೆ ಎಲ್ಲ ಆಯಿತು. ಎಲ್ಲ ಕೆಳಗೆ ಇಳಿಸಿಟ್ಬಿಟ್ಟು ನೋಡಿ, ಎಲ್ಲ ಕೆಳಗೆ ತೆಗೆದು ನೆಲದ ಮೇಲೆ ಇಟ್ಬಿಟ್ಟು ಸ್ಟವ್ ಒರೆಸ್ಕೋಬೇಕು. ನಾನು ಸ್ಟವ್ ಹಂಗೆ ಒರೆಸ್ಬಿಡೋಣ, ಸ್ಟವ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು. ಅದಕ್ಕೆ ಸ್ಟವ್ ಎಲ್ಲ ಹಂಗೆ ಒರೆಸ್ಬಿಡೋಣ ಅಂದ್ಬಿಟ್ಟು. ನಿಜವಾಗ್ಲೂ ಹೇಳ್ಬೇಕು ಅಂದರೆ ನನಗೆ ಕೆಲಸದ ಮೇಲೆ ಮನಸ್ಸೇ ಇಲ್ಲ. ಅಷ್ಟು ಒಂದು ತಲೆ ಬಿಸಿ ಆಗಿಬಿಟ್ಟೈತೆ ಇತ್ತೀಚೆಗಂತೂ. ಮನೆ ಹುಡ್ಕೋದೇ ಒಂದು ಟಾಸ್ಕ್ ಆಗೋಗ್ಬಿಟ್ಟೈತೆ ನನಗೆ. ಎಲ್ಲಪ್ಪ ಸಿಗ್ತವೆ ಮನೆಗಳು, ಆದರೆ ಬಟ್ ಅವು ಏನೋ ನನ್ನ ಮನಸ್ಸಿಗೆ ಇಷ್ಟ ಆಗ್ತಿಲ್ಲ. ನನಗೆ ದೇವ್ರ ರೂಮ್ ಇರಬೇಕು ಮೇನು. ದೇವ್ರ ಫೋಟೋ ಇಡೋಕೆ ಒಂದು ಜಾಗ ಬೇಕಲ್ವ. ಇಲ್ಲೂ ದೇವ್ರ ರೂಮ್ ಇಲ್ದಂಗೆ ಒದ್ದಾಡಿದ್ದೀನಿ. ಇನ್ನು ನಾನು ಕೊಡೋ ಬಾಡಿಗೆ ಕೊಡ್ತೀವಲ್ವ, ಹಂಗಾಗಿ ಸ್ವಲ್ಪ ನೀಟಾಗಿರಲಿ ಮನೆ ಅಂತ ನಂದೊಂದಿದು. ಆಮೇಲೆ ಅದು ತಿನ್ನೋಕೆ ಕೊಡಲ್ಲ, ಇದು ತಿನ್ನೋರಿಗೆ ಕೊಡಲ್ಲ ಅಂತಾರಲ್ವ. ನಿಜವಾಗ್ಲೂ ಹೇಳ್ತೀನಿ, ಮನುಷ್ಯ ನಿಜವಾಗ್ಲೂ ಏನೋ ಅವ್ರವರು ಇದು ಅನಿಸುತ್ತೆ. ಯಾರು ತಿನ್ನಲ್ಲ ಇವಾಗ, ಎಲ್ಲರೂ ತಿಂತಾರೆ. ನಾವು ಅವ್ರು ಹೇಳ್ತಾರೆ ಅಂತ ನಾವಂತೂ ಬಿಡೋಕ್ಕಾಗಲ್ಲ. ಯಾಕಂದರೆ ನಾವು ತಿಂತೀವಿ. ಅವರೇನೋ ಚಿಕನ್ ಮಟನ್ ತಿನ್ನೋರಿಗೆ ಕೊಡಲ್ಲ ಅಂದರೆ ನಾವು ಅವ್ರ ಮನೆಗೆ ಕೊಡ್ತಾರೆ ಅಂತ ನಮ್ಮ ಒಂದಿದು ನಾವು ಬಿಡೋಕ್ಕಾಗಲ್ಲ. ನಾವು ತಿನ್ನೋದ್ರಿಂದ ನಾವು ತಿನ್ನಲೇಬೇಕಲ್ವ. ಹಾಗಾಗಿ ಇಷ್ಟು ಹೇಳೋಕ್ಕೆ ಇದು ಮಾಡ್ತೀನಿ. ನನಗೆ ಮನೆಯದೇ ಒಂದು ಬೇಜಾರು. ಏನೋ ಜನಗಳು ಎಲ್ಲ ಜನಗಳಂತೂ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಜನಗಳು ಅವ್ರವರು ಮನಸ್ಸಿಂದ ಏನೋ ಅವ್ರು ಹೇಳ್ತಾರೆ. ಆಮೇಲೆ ಏನೇನೋ ಮಾತಾಡ್ತಾರೆ. ಆಮೇಲೆ ವಾಸ್ತುಗಳು ಅದು ಇದು ಏನೇನೋ ಇರುತ್ತಲ್ಲ, ಮನೆ ಹುಡ್ಕಕ್ಕೆ ಹೋದರೆ ಅವೆಲ್ಲ ಕೇಳಿದ್ರು. ನಾನು
ಏನೂ ಹೇಳಿಲ್ಲ ಇನ್ನೂ ಸರಿಗಿರೋ ಮನೆಗಳು ಸಿಕ್ಕಿಲ್ಲ. ನೋಡೋಣ, ಸಿಕ್ಕಿದ್ರೆ ಹೋಗ್ತೀನಿ. ನೋಡಿ, ಇದು ಕೆಳಗಡೆಗೆ ಇದೆಲ್ಲ ಕ್ಲೀನ್ ಮಾಡಿರಲಿಲ್ಲ ನಾನು, ಹಂಗಾಗಿ ಈಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೀನಿ. ನೋಡಿ, ಹಿಂಗೆ ಇಟ್ಕೋಬೇಕು ಎಲ್ಲ ಕೆಳಗಡೆ. ಎಣ್ಣೆ ಕ್ಯಾನು ಎಲ್ಲ ಜಿಡ್ಡಾಗ್ಬಿಟ್ಟೈತೆ. ಇಲ್ಲೇನು ತೊಳೆಯೋಕ್ಕಾಗಲ್ಲ, ಇಲ್ಲೇನು ಒರ್ಸೋಕ್ಕೂ ಆಗೋಲ್ಲ, ಆ ಸೋಪ್ ತಂದು ತೊಳೆಯೋಕ್ಕೂ ಆಗೋಲ್ಲ. ಯಾಕಂದರೆ ಎಲ್ಲ ಗಾರೆ ಹಾಕಿ ಏನೇನೋ ವಿಚಿತ್ರವಾಗಿ ಎಲ್ಲ ಮಾಡಿಬಿಟ್ಟವ್ರು ಅವರು. ಹಂಗಾಗಿ ನಮ್ಗದೆಲ್ಲ ಏನು ಕ್ಲೀನ್ ಮಾಡಿದ್ರು ಕ್ಲೀನ್ ಕಾಣಿಸಲ್ಲ. ಹಂಗಾಗಿ ಕ್ಲೀನಾಗಿ ಕಾಣಿಸಲ್ಲ ನನಗೆ. ಎಷ್ಟೇ ಕ್ಲೀನ್ ಮಾಡಿದ್ರು ಈಗಿರೋ ಮನೆ ನನಗೆ ಕ್ಲೀನ್ ಕಾಣಿಸೋದೇ ಇಲ್ಲ. ಆಮೇಲೆ ಇವಾಗ ನನಗೆ ಯುಗಾದಿ ಹಬ್ಬ ಹತ್ರಕ್ಕೆ ಬಂದರೆ ಪಾತ್ರೆ ತೊಳೆಯೋಕ್ಕೆ ಜಾಗ ಇಲ್ಲ, ಬಟ್ಟೆ ಒಗೆಯೋಕ್ಕೆ ಜಾಗ ಇಲ್ಲ. ಅಷ್ಟರಲ್ಲಿ ನನಗೆ ಸದ್ಯಕ್ಕೆ ಮನೆ ಸಿಕ್ಬಿಟ್ರೆ ಸಾಕು ಅಂದ್ಕೊಂಡಿದ್ದೀನಿ. ಅದೇ ಒಂದು ಬೇಜಾರದಲ್ಲಿದ್ದೀನಿ, ಮತ್ತು ಅದೇ ಒಂದು ಟೆನ್ಷನ್ನು. ಹಂಗಾಗಿ ನಾನು ಇತ್ತೀಚೆಗೆ ಸ್ವಲ್ಪ ಅದನ್ನೇ ಮನ್ಸಿಗೆ ಹಾಕ್ಕೊಂಡು ಯಾಕೋ ಸ್ವಲ್ಪ ನನಗೂ ಚಿಂತೆಗಳು ಜಾಸ್ತಿಯಾಗಿ ಮನೆಯಲ್ಲೂ ಸ್ವಲ್ಪ ಬೇಜಾರಾಗ್ಬಿಟ್ಟೈತೆ. ಏನೇ ಬೇಜಾರದಲ್ಲಿರೋ ಹೊಟ್ಟೆ ಕೇಳಲ್ಲ, ಊಟ ಮಾಡಲೇಬೇಕು. ಬೆಳಗ್ಗೆ ಸ್ವಲ್ಪ ಅನ್ನ ತಿಂದು ಹೋಗಿದ್ದಿದ್ದು, ಹಂಗಾಗಿ ತಲೆ ಬೇರೆ. ಆಮೇಲೆ ನನಗೆ ಬಂದಲ್ಲ ಬಿಸಿಲಲ್ಲಿ, ಅದಕ್ಕೂ ತಲೆ ತುಂಬ ನೋಯ್ತಾ ಇತ್ತು. ಅದಕ್ಕೆ ಮಧ್ಯಾಹ್ನ ಬಂದೊಳೆ ಮಲಗಿಬಿಟ್ಟಿದ್ದೆ. ಪಾಪ ನನ್ನ ಮಗ ಹೊರಗಡೆನೇ ತಿನ್ಕೊಂಡಿದ್ದ ಇವತ್ತು. ಅದಕ್ಕೆ ಬಂದೊಳೆ ಮಲಗಿಬಿಟ್ಟು ಮತ್ತು ಆಮೇಲೆ ಎದ್ದು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು, ಹಾಲೆಲ್ಲ ತರಿಸ್ಕೊಟ್ಟ, ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅಡುಗೆ ಎಲ್ಲ ಮಾಡಿದೆ. ಯಾಕಂದರೆ ಅಲ್ಲಿ ಓಡಾಡಿ ಕಾಲೆಲ್ಲ ನೋವು, ನಿಜವಾಗ್ಲೂ ಕಾಲು ಸಿಕ್ಕಾಪಟ್ಟೆ ನೋಯ್ತೈತೆ. ನಾನಿವಾಗ ನನ್ನ ಕೈಲಾದರೆ ಹುಡುಕ್ತೀನಿ, ಇಲ್ಲಾಂದರೆ ಯಾರಿಗಾದ್ರೂ ಬೇರೆಯವ್ರಿಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಇವಾಗ ಮನೆ ಹುಡ್ಕೋಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಬೆಂಗಳೂರಲ್ಲಿ ಒಂದು ಪಕ್ಷ ಮನೆ ಹುಡುಕ್ಬೋದೇನೋ, ನಿಜವಾಗ್ಲೂ ನಮ್ಮ ತುಮಕೂರಲ್ಲಿ ಹುಡ್ಕೋದು ತುಂಬ ಕಷ್ಟ. ಯಾಕೆ ಇದನ್ನು ಹೇಳಿದೆ ಅಂದರೆ, ಸುಮಾರು ಜನ ಹೇಳ್ತಿರ್ತಾರೆ ಬೆಂಗಳೂರಲ್ಲಿ ಬೇಗ ಸಿಗ್ತಾವೆ ಮನೆಗಳು ಅಂತ. ನಿಜವಾಗ್ಲೂ ಸಿಗುತ್ತೆ ಬೆಂಗಳೂರಲ್ಲಿ ಮನೆಗಳು. ಇಲ್ಲಿ ತುಮಕೂರಲ್ಲಿ ಹುಡ್ಕೋದು ತುಂಬ ಕಷ್ಟ ಮನೆಗಳು. ಆಮೇಲೆ ಎಲ್ಲ ಕಾಸ್ಟ್ಲಿ, ಬಾಡಿಗೆಗಳಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿನಪ್ಪ. ಹೆಂಗೆ ಮಾಡೋದೋ ಏನೋ ಗೊತ್ತಾಗ್ತಿಲ್ಲ ನನಗೆ. ಬಾಡಿಗೆ ಅಂತೂ ಅಪ್ಪ ಅದೆಷ್ಟು ಹೇಳ್ತಾರೆ ಅಂದರೆ ನಾವು ಅಲ್ಲಿ ನಿಂತ್ಕೊಳ್ಳೋದೇ ಬೇಡ, ಹಂಗೆ ಬಂದುಬಿಡ್ಬೇಕು, ಅಷ್ಟು ಬಾಡಿಗೆಗಳು ಹೇಳ್ತಾರೆ ತುಮಕೂರಲ್ಲಿ. ನಿಜವಾಗ್ಲೂ ಏನೋ ಸ್ವಂತ ಮನೆ ಇರೋರಿಗೇನೋ ಓಕೆ, ಬಾಡಿಗೆ ಮನೆಯವ್ರ ಜೀವನನೇ ಇಷ್ಟು, ಬಾಡಿಗೆ ಮನೆಗಳು ಜೀವನನೇ ಇಷ್ಟು. ಯಾಕಂದರೆ ಬಾಡಿಗೆ ಮನೆಯವ್ರು ಬಾಡಿಗೆ ಕಟ್ಟಲೇಬೇಕು, ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕಟ್ಟಲೇಬೇಕು. ಒಂದು ಸಲ ಅಷ್ಟು ಬಾಡಿಗೆಗಳು ತಗೊಂತಾರೆ, ಸುಮ್ಮನೆ ಇರೋಲ್ಲ. ಮತ್ತು ವರ್ಷಕ್ಕೊಂದ್ಸಲಿ ಜಾಸ್ತಿ ಮಾಡ್ತಾರೆ. ಹಂಗಾಗಿ ಎಲ್ಲ ನೋಡ್ಕೋಬೇಕು, ಎಲ್ಲ ನಿಭಾಯಿಸ್ಕೋಬೇಕು. ಅದಕ್ಕೋಸ್ಕರ ಬಾಡಿಗೆನೂ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಎಲ್ಲಿ ಹೋಗೋದು? ನಾನು ಬಾಡಿಗೆ ಮನೇಲಿ ಇರಲೇಬೇಕಲ್ಲ. ಹಂಗಾಗಿ ಓಡಾಡಿ ನಾನು ಬೆಳಗಿಂದಲೂ ಕಾಲು ನೋವು. ಹಂಗಾಗಿ ಏನೂ ಕೆಲಸ ಮಾಡಿರಲಿಲ್ಲ, ರಗ್ಗೊತ್ಕೊಂಡು ಸುಮ್ಮನೆ ಮಲಗಿಬಿಟ್ಟಿದ್ದೆ ಮಧ್ಯಾಹ್ನ. ಇವಾಗ ಸಂಜೆ 4 ಗಂಟೆಯಲ್ಲೇ ಇದಿಷ್ಟು ಕೆಲಸ ಮಾಡಿದ್ದೀನಿ. ಅಡುಗೆ ಎಲ್ಲ ಆಯಿತು. ಮತ್ತು ಸಾಂಬಾರು ಕುಕ್ಕರಲ್ಲಿ ಇಟ್ಟಿದ್ನಲ್ಲ, ಅದೆಲ್ಲ ತೆಗೆದು ತಪ್ಪಲೆಗೆ ಹಾಕ್ಬಿಟ್ಟು, ಮತ್ತು ಬಟ್ಲಲ್ಲಿ ಇವತ್ತು ನಾನು ಮುದ್ದೆ ಮಾಡಿಲ್ಲ. ಯಾಕಂದರೆ ರಾಗಿ ಹಸಿಟ್ಟು ಖಾಲಿಯಾಗಿರೋದ್ರಿಂದ ನಾನು ಮುದ್ದೆ ಮಾಡ್ತಾಯಿಲ್ಲ, ಬರೀ ಬಸ್ಸಾರು ಅನ್ನ ಮಾಡಿದ್ದೀನಿ ಅಷ್ಟೇ, ಅದೇ ಸಾಕು ಅಂತ. ನಾನು ಹೇಳಿದೆ ಮೊದಲಿಗೆ, ನನಗೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನದ್ರ ಮೇಲೂ ಗಮನವೂ ಇಲ್ಲ, ಊಟದ ಮೇಲೆ ಗಮನ ಇಲ್ಲ ನನಗೆ. ನಿಜವಾಗ್ಲೂ ನನ್ನ ಮೈಂಡಾಗಿರೋದು ಒಂದೇ, ನನಗೆ ಮನೆ ಖಾಲಿ ಮಾಡಬೇಕು, ಮನೆ ಸಿಗಬೇಕು, ಮನೆ ಖಾಲಿ ಮಾಡಬೇಕು, ಎರಡೇ ನನ್ನ ಮೈಂಡಲ್ಲಿ ಬರ್ತಾ ಇರೋದು. ಹಂಗಾಗಿ ಇವೆರಡೂ ನನಗೆ ಯಾವತ್ತು ಇದಾಗುತ್ತೋ ಗೊತ್ತಿಲ್ಲ. ಏನು ಮಾಡೋದೋ ಏನೋ ನಿಜವಾಗ್ಲೂ. ನೋಡೋಣ ಮುಂದೆ. ದೇವ್ರವನೇ ಅಂತ ದೇವ್ರ ಮೇಲೆ ಭಾರ ಹಾಕ್ತೀನಿ ಅಷ್ಟೇ. ಹಂಗೆ ಸ್ವಲ್ಪ ಪಾತ್ರೆಗಳಿದ್ವು, ಎಲ್ಲ ತೊಳ್ಕೊತಾ ಇದ್ದೀನಿ. ಹಂಗೆ ತೊಳೆದಿಟ್ಬಿಡೋಣ ಸುಮ್ಮನೆ. ಬೆಳಗ್ಗೆ ತಿರ್ಗಾ ನಾನೇ ತೊಳಿಬೇಕು. ಆ ಒಂದು ತಟ್ಟೆ ಹಾಕಿದ್ರೆ ಸಾಕು, ಒಂದು ಅಂತ ಬೀಳ್ತಾನೆ ಇರ್ತವೆ. ಅದಕ್ಕೆ ಒಂದು ಸ್ವಲ್ಪ ಹಂಗೆ ತೊಳೆದಿಟ್ಬಿಡೋಣ ಅಂತ ಅದೆಲ್ಲ ಹಂಗೆ ತೊಳಿತಾ ಇದ್ದೀನಿ. ಬಟ್ಟೆ ಇತ್ತು ಸ್ವಲ್ಪ, ಬಟ್ಟೆ ಏನೂ ಒಗೆದಿಲ್ಲ, ಏನೂ ಮಾಡಿಲ್ಲ ನಾನು. ನನಗೆ ಆಗ್ತಾನೂ ಇಲ್ಲ, ನಂಗೆ ಸಿಕ್ಕಾಪಟ್ಟೆ ಕಾಲು ಬೇರೆ ಹೊಡಿತೈತೆ. ಆಮೇಲೆ ನಿಂತ್ಕೊಂಡು ಪಾತ್ರೆ ತೊಳೆಯೋಕ್ಕಾಗಿಲ್ಲ, ಸೊಂಟ ಬೇರೆ ನೋಯ್ತೈತೆ ನನಗೆ ಓಡಾಡಿದ್ಕೋ. ಅದಕ್ಕೂ ನಡ್ಕೊಂಡೋಗಿ ಒಂದು 3 ಕಿಲೋಮೀಟ್ರು ಹೋಗ್ತಾ 3 ಬರ್ತಾ 3 ಕಿಲೋಮೀಟ್ರ್, 6 ಕಿಲೋಮೀಟ್ರ್ ದಾರಿ ನಡೆದಿದ್ದೀನಿ ಇವತ್ತು. ನಿಜವಾಗ್ಲೂ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಹಣೆ ಬರ ಹೆಂಗೈತೋ ಹಂಗಾಗುತ್ತಷ್ಟೆ. ನಾವೇನು ಕೇಳ್ಕೊಂಡು ಬಂದಿರ್ತೀವೋ ಅದಾಗುತ್ತೆ. ನಾನು ನಿಜವಾಗ್ಲೂ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಟೈಮ್ ಚೆನ್ನಾಗೈತೆ, ರಾಜಯೋಗ ಅಂತಾರಲ್ವ, ನಿಜವಾಗ್ಲೂ ಏನು ರಾಜಯೋಗನೋ ಏನೋ ನಮ್ಮ ಜೀವನದಲ್ಲಿ ರಾಜಯೋಗ. ಅಯ್ಯೋ ದೇವರೇ, ಈಗ ಹಿಂಗೆ ಓಡಾಡೋದು, ಹಿಂಗೆ ಮನೆಗಳ್ಗೆ ಅಲಿಯೋದು, ಏನೋ ಯಾರು ಹೇಳ್ದಂಗೂ ನಡೆಯಲ್ಲ. ದೇವರು ಏನು ಬರೆದು ನಮಗೆ ಹಣೆ ಬರದಲ್ಲಿ ಏನು ದೇವರು ಬರೆದಿರ್ತಾನೋ ಅದಾಗುತ್ತಷ್ಟೇ. ಆ ವಿಧಿಯಮ್ಮ ಏನು ಬರೆದಿರ್ತಾಳೋ ಅದನ್ನು ನಾವು ಅನುಭವಿಸ್ಬೇಕು. ಅಷ್ಟು ಬಿಟ್ಟರೆ ನಮ್ಮಿಷ್ಟದ್ದೇನಿಲ್ಲ ಇಲ್ಲಿ. ದೇವ್ರು ಕೊಟ್ಟಿದ್ದನ್ನ ನಾವು ಅನುಭವಿಸ್ಬೇಕಷ್ಟೇ. ಹಾಗಾಗಿ ನನಗೆ ಅದೇ ಒಂದು ಬೇಜಾರು. ಯಾರನ್ನ ಕೇಳೋಕ್ಕೂ ನಮಗೆ ಈ ಕಡೆ ಯಾರೂ ಪರಿಚಯಗಳಿಲ್ಲ, ಜನಗಳು ಅಷ್ಟೊಂದಾಗಿ ನಾನು ಯಾರನ್ನೂ ಪರಿಚಯ ಮಾಡ್ಕೊಂಡಿಲ್ಲ. ಬಟ್ ನನಗೆ ಪರಿಚಯ ಬೇಡವೂ ಬೇಡ. ಯಾಕಪ್ಪ ಅಂದರೆ ಜನಗಳು ಇವಾಗೆಲ್ಲ ನಾವು ನ್ಯೂಸ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ತೀವಲ್ವ,
ಯಾರಿಗಾರ ಒಂದು ನಂಬರ್ ಕೊಡೋಕ್ಕೂ ನನಗೆ ಒಂಥರ, ನಾನು ಹಿಂದೆ ಮುಂದೆ ನೋಡ್ತೀನಿ. ನಿಜವಾಗ್ಲೂ ಮನೆ ಹುಡುಕ್ತಾ ಇದ್ದೀನಿ ಅಂತಲ್ಲ, ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ಯಾಕಂದರೆ ನಾವಿವತ್ತು ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಮತ್ತು ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಹಂಗಾಗಿ ನನಗೆ ಸ್ವಲ್ಪ ಯಾರಿಗಾನ ಆಗಲಿ ನಂಬರ್ಗಳು ಕೊಡೋಕ್ಕೆ ಒಂಥರ, ನಾನೇ ಬೇಕಾದ್ರೆ ಅವ್ರ ನಂಬರ್ ಇಸ್ಕೊಂಡು ಬೇಕಾದ್ರೆ ಯಾವಾಗಾನ ಮನೆಗಳು ಬೋಲ್ಡ್ ಹಾಕಿರ್ತಾರಲ್ಲ, ಫೋನ್ ಮಾಡಿಬಿಟ್ಟು ಹಂಗೆ ಬೇಕಾದ್ರೆ ಡಿಲೀಟ್ ಮಾಡ್ತೀನಿ ಹೊರ್ತು, ನಾನು ಮಾತ್ರ ಇದುವರೆಗೂ ಮನೆ ಹುಡುಕಿ ಕೊಡ್ರಿ ಅಂತ ಯಾರಿಗೂ ನಂಬರ್ ಕೊಟ್ಟಿಲ್ಲ. ಯಾಕಂದರೆ ನನಗೊಂಥರ ಭಯ ನಂಬರ್ಗಳು ಕೊಡೋಕ್ಕೆ. ಹಂಗಾಗಿ ಹೇಳೋಕ್ಕಾಗಲ್ಲ, ಜನಗಳು ಹೆಂಗಿರ್ತೈತೋ, ಜನದ ಮನಸ್ಥಿತಿಗಳೇ ಹೆಂಗಿರ್ತವೆ ಅಂತಲೇ ಹೇಳೋಕ್ಕಾಗಲ್ಲ. ನೆನ್ನೆ ಇವತ್ತು ಬೆಳಗ್ಗೆ ಯಾವುದೋ ಒಂದು ನ್ಯೂಸಲ್ಲಿ ನೋಡಿದೆ, ಇವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಅವ್ರು ಯಾರೋ ಜ್ಯೋತಿಷಿಗಳು ಅಂತೇಳಿ, ನಿಜವಾಗ್ಲೂ ಇರ್ತಾರೆ ಆ ಥರ ಮನಸ್ಥಿತಿ ಜನಗಳು ಇರ್ತಾರೆ. ಏನಾದರೂ ಒಂದು ಹೆಣ್ಮಗಳು ಏನಾದರೂ ಒಂದು ವೀಕ್ನೆಸ್ಸಲ್ಲಿ ಅವಳೆ, ಒಂದು ಹೆಣ್ಮಗಳು ಏನಾದರೂ ಒಂದು ಇದರಲ್ಲಿ ಅವಳೆ ಅಂದರೆ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳೋಂಥ ಜನಗಳು ಇರ್ತಾರೆ. ಹಂಗಾಗಿ ನಾವು ಸ್ಟ್ರಾಂಗಾಗಿ ನಿಲ್ಲಬೇಕು. ಅಷ್ಟು ಬಿಟ್ಟರೆ ಅವ್ರಿವ್ರಿಗೆ ನಂಬರ್ ಕೊಡೋದು, ಏನೋ ಒಂದು ಮಾಡೋಕ್ಕೆ ಹೋಗೋದು, ಅವೆಲ್ಲ ನಿಜವಾಗ್ಲೂ ಮಾಡೋದು ತುಂಬ ಅಪಾಯನೇ. ಏನು ಗೊತ್ತಾ, ಇವಾಗ ಒಂದು ಮನೆ ಹುಡ್ಕಕ್ಕೆ ಹೋಗ್ತೀವಿ, ಹಿಂಗೆ ಹುಡುಕಿ ಕೊಡ್ರಿ ಅಂತ ನಂಬರ್ಗಳು ಕೊಟ್ಟು ಬಂದರೆ ಸರೋಗಲ್ಲ. ಈ ಥರ ಒಂದು ಪ್ರಪಂಚ ನಿಜವಾಗ್ಲೂ ತುಂಬ ಭಯ ಆಗುತ್ತೆ. ಒಂದು ಇದ್ರಲ್ಲಿ ನೋಡಿಬಿಟ್ರೆ ನಿಜವಾಗ್ಲೂ ಯಾರೇ ಆಗಿರ್ಬೋದು, ನಂಬಿ ನಂಬರ್ಗಳು ಕೊಡೋದು ಡೇಂಜರ್ಗಳೇ. ನಂಬರ್ಗಳು ಕೊಡೋಕ್ಕೆ ಹೋಗಬಾರ್ದು ಯಾರಿಗೇ ಆಗಿರ್ಬೋದು. ನಮ್ಮ ಒಂದು ಸ್ನೇಹಿತರು, ನಮಗೊಂದು ಆಪ್ತರು ಯಾರಿರ್ತಾರೆ, ನಮ್ಮ ಒಂದು ರಿಲೇಷನ್ಗಳಿಗೆ ಮಾತ್ರ ನಮ್ಮ ನಂಬರ್ಗಳು ಕೊಡಬೇಕೇ ಹೊರ್ತು, ನಮ್ಗೆ ಹತ್ರವಾದವ್ರು, ನಮ್ಮ ಮನ್ಸಿಗೆ ಹತ್ರವಾದವ್ರಿಗೆ ಅಷ್ಟೇ ನಾವು ಕೊಡಬೇಕೇ ಹೊರ್ತು, ಬೇರೆ ಎಲ್ಲರಿಗೂ ನಂಬರ್ಗಳು ಕೊಟ್ಕೊಂಡು ಕೂತ್ಕೊಂಡ್ರೆ ನೋಡಿ, ಹೆಣ್ಮಕ್ಳುಗಳು ನಿಜವಾಗ್ಲೂ ತುಂಬ ಎಚ್ಚರಿಕೆಯಾಗಿರ್ಬೇಕು. ಅದಕ್ಕೋಸ್ಕರ ನಾನು ಯಾರಿಗೂ ನಂಬರ್ ಕೊಡೋಕ್ಕೆ ಇಷ್ಟಪಡಲ್ಲ. ನಾನು ನಂಬರು ಕೊಡೋದು ಇಲ್ಲ. 2 ದಿನ ಲೇಟ್ ಆದ್ರಾಗಲಿ ಪರವಾಗಿಲ್ಲ, ಹುಡುಕ್ತೀನಿ. ನೋಡಿ ಈ ಥರ ಅನ್ನ ಅದು ನೆಲ್ಲವರೆಕಾಯಿ ಸ್ವಲ್ಪ ಎಲ್ಲ ಇದಾಕಿದ್ನಲ್ವ, ಸ್ವಲ್ಪ ನುಣ್ಣಗಾಗ್ಬಿಟ್ಟೈತೆ ಬೇಳೆ ಅದೆಲ್ಲ. ಅನ್ನ ಸಾಂಬಾರು ತುಂಬ ಚೆನ್ನಾಗೈತೆ. ನನ್ನ ಮಗ ಉಪ್ಪು ಖಾರ ಏನೂ ಕೇಳಿಲ್ಲ ಪಾಪ, ಅವನು ಹೊಟ್ಟೆ ಹಸ್ಕೊಂಬಿಟ್ಟಿದ್ದ, ಅವನು ಊಟ ಮಾಡ್ದ. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ನಾವು ಸ್ವಲ್ಪ ಉಪ್ಪು ಕಮ್ಮಿನೇ ಇರ್ತೈತಿ ಸಾಂಬಾರಿಗೆ, ಯಾಕಂದರೆ ನಾನು ಜಾಸ್ತಿ ಉಪ್ಪು ಹಾಕಲ್ಲ. ಕಮ್ಮಿನೇ ಇರುತ್ತೆ, ಮೀಡಿಯಮ್ಮಾಗಿ ಉಪ್ಪು ಖಾರ ಸ್ವಲ್ಪ ಕಮ್ಮಿನೇ. ಹಾಗಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ನಿಮಗೆಲ್ಲ ಧನ್ಯವಾದ.